ಚಾನಲ್. ನನ್ನ ಹೆಸರು ಕುಸುಮಾರಾಜನ. ಇವತ್ತೇ ಫಸ್ಟ್ ಟೈಮ್ ಫೇಸ್ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲಲ್ಲಿರೋ ಅದರ ವೀಡಿಯೋಸು ನೋಡಿ. ಇಷ್ಟ ಆದರೆ ಹೆಲ್ಪ್ಫುಲ್ ಅನಿಸಿದ್ರೆ ಅಥವಾ ಎಂಟರ್ಟೈನಿಂಗ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ನಾನು ನನ್ನ ಚಾನಲಲ್ಲಿ ಲೈಫ್ ಸ್ಟೈಲ್, ಫುಡ್, ಫ್ಯಾಷನ್, ಟ್ರಾವೆಲ್, ಬ್ಯೂಟಿ ಈ ಥರ ಕಂಟೆಂಟ್ಗಳನ್ನ ಹಾಕ್ತಾ ಇರ್ತೀನಿ. ಸೊ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಾನು ಅಂದ್ಕೊಂಡೆ ಇದು ಹೆಂಗೂ ಮ್ಯಾಂಗೋ ಸೀಸನ್ ಅಲ್ವಾ. ಸೊ ನಮ್ಮ ಮನೇಲಿ ಎಷ್ಟೊಂದು ಮ್ಯಾಂಗೋ ಡಿಶಸ್ನ ಮಾಡ್ತಾಯಿದ್ದೆ. ಸೊ ನಾನು ಮಾಡಿದಾಗೆಲ್ಲ ಅದನ್ನ ಶೂಟ್ ಮಾಡಿ ಇಟ್ಕೊಂಡು ನಿಮ್ಗೊಂದು ಲಿಸ್ಟ್ ಆಫ್ ಮ್ಯಾಂಗೋ ರೆಸಿಪೀಸ್ನ ಕ್ರಿಯೇಟ್ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟ್ ಇಲ್ಲಿ ನಾನು ಒಂದು ಸಿಂಪಲ್ ಆಗಿರುವಂತಹ ಮ್ಯಾಂಗೋ ಟ್ರಾಪಿಕಲ್ ಸ್ಮೂತಿ ತೋರಿಸ್ತಾ ಇದ್ದೀನಿ. ಇದಕ್ಕೇನಿಲ್ಲ, ಒಂದು 2-3 ಐಟಮ್ಸ್ ಇದ್ರೆ ಸಾಕು, ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ. ಇದಕ್ಕೆ ಫಸ್ಟ್ ಏನು ಬೇಕಪ್ಪ ಅಂತ ಹೇಳಿದ್ರೆ, ಫ್ರೀಸ್ ಮಾಡಿರುವಂಥ ಪೈನಾಪಲ್ ಅಥವಾ ಅನಾನಸ್ ಹಣ್ಣು ಜೊತೆಗೆ ಫ್ರೀಸ್ ಮಾಡಿರುವಂಥ ಮಾವಿನ ಹಣ್ಣು. ಇದನ್ನ ಫ್ರೀಸ್ ಮಾಡೋದು ಹೇಗೆ ಅಂದರೆ, ನಾರ್ಮಲಿ ಫ್ರೆಶ್ ಆಗಿ ಕಟ್ ಮಾಡಿರುವಂಥ ಫ್ರೂಟ್ಸ್ಗಳನ್ನ ನಿಮ್ಮನೇಲಿ ಫ್ರೀಸರ್ ಇರುತ್ತೆ ನೋಡಿ ರೆಫ್ರಿಜಿರೇಟ್ರಲ್ಲಿ, ಅದಕ್ಕೆ ಹಾಕಿದ್ರೆ ಆಯಿತು. ಈ ಥರ ಜಿಪ್ ಲಾಕ್ ಕವರ್ಸ್ ಎಲ್ಲ ಹಾಕ್ಬಿಟ್ಟು ಅದು ಫ್ರೀಸ್ ಆಗೋಗುತ್ತೆ, ಅದನ್ನ ಯೂಸ್ ಮಾಡ್ಕೋಬೋದು. ಸೊ ಫಸ್ಟ್ ಇಲ್ಲಿ ನಾನು 1 ಕಪ್ ಆಗೋಷ್ಟು ಮಾವಿನ ಹಣ್ಣು ತೊಗೊತಾ ಇದ್ದೀನಿ. ಅದ್ರ ಜೊತೆಗೆ 1 ಕಪ್ ಆಗೋಷ್ಟು ನಾನು ಪೈನಾಪಲ್ ಹಣ್ಣು ತೊಗೊತಾ ಇದ್ದೀನಿ. 1:1 ರೇಷನಲ್ಲಿ ತೊಗೋಬೋದು ನೀವು. ಸೊ ಇದಾದ್ಮೇಲೆ ನಾನು ಇದಕ್ಕೆ 1 ಕಪ್ ಅಥವಾ 1 ಲೋಟ ಅಂತ ಹೇಳ್ಬೋದು, ದೊಡ್ಡ ಗ್ಲಾಸ್ ಬರುತ್ತಲ್ಲ ಆ ಗ್ಲಾಸಲ್ಲಿ 1 ಲೋಟದಷ್ಟು ನಾನು ಹಾಲು ಸೇರಿಸ್ತಾ ಇದ್ದೀನಿ. ಅದ್ರ ಬದಲು ನೀವು ಇದಕ್ಕೆ ಯೋಗರ್ಟ್ ಅಂತ ಬರುತ್ತೆ, ಗ್ರೀಕ್ ಯೋಗರ್ಟು, ಅದನ್ನ ಇದಕ್ಕೆ ಸೇರಿಸ್ಕೊಂಡ್ರೆ ಒಂದು ಹೈ ಪ್ರೋಟೀನ್ ಮೀಲ್ ಆಗುತ್ತೆ. ಅವಾಗ ಬ್ರೇಕ್ಫಾಸ್ಟಿಗೆ ಕೂಡ ಇದನ್ನ ಸ್ಮೂತಿನ ಕನ್ಸಿಡರ್ ಮಾಡ್ಕೋಬೋದು. ಅಥವಾ ಜಸ್ಟ್ ಇದೇ ಐಟಮ್ಸ್ನ ಅಥವಾ ಇಂಗ್ರೀಡಿಯೆಂಟ್ಸ್ನ ಹಾಕೋಬಿಟ್ಟು ಇದ್ರ ಜೊತೆಗೆ 1-2 ಬಾಯ್ಲ್ಡ್ ಎಗ್ ತೊಗೊಂಡ್ರೆ ಒಂದು ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಆಗಿ ಕೂಡ ರೆಡಿಯಾಗಿ ಹೋಗುತ್ತೆ. ಇದೇನಿಲ್ಲ, ಈ 3 ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಬಂದ್ರೆ ಸಾಕು, ತುಂಬಾ ಟೇಸ್ಟಿಯಾಗಿ ಈ ಒಂದು ಟ್ರಾಪಿಕಲ್ ಮ್ಯಾಂಗೋ ಸ್ಮೂತಿ ರೆಡಿಯಾಗಿ ಹೋಗುತ್ತೆ. ಪ್ಲೀಸ್ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ನನಗೆ ತಿಳಿಸಿ. ನೆಕ್ಸ್ಟ್ ಇಲ್ಲಿ ನಾನು ಮ್ಯಾಂಗೋ ಓವರ್ನೈಟ್ ಓಟ್ಸ್ ಮಾಡ್ತಾ ಇದ್ದೀನಿ. ಇದು ಈಸಿಯಾಗಿ ಆಗುವಂಥ ಒಂದು ಹೈಲಿ ನ್ಯೂಟ್ರಿಷಿಯಸ್, ಹೈ ಪ್ರೋಟೀನ್, ಹೈ ಫೈಬರ್ ಬ್ರೇಕ್ಫಾಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಈಗ ಬ್ಯಾಚುಲರ್ಸ್ಗಳಿಗೆ ಅಥವಾ ಬೆಳಗ್ಗೆ ಬೇಗ ಹೋಗ್ಬೇಕು ಅನ್ಕೊಳ್ಳೋರ್ಗೆಲ್ಲ ಇದೊಂದು ಈಸಿ ಬ್ರೇಕ್ಫಾಸ್ಟ್ ಆಪ್ಷನ್ನು. ಚೆನ್ನಾಗಿ ಹಣ್ಣಾಗಿರುವಂಥ ಮಾವಿನ ಹಣ್ಣ ಈ ಥರ ಒಂದು ಮಿಕ್ಸಿ ಜಾರ್ಗೆ ಹಾಕೋಬಿಟ್ಟು ಗ್ರೈಂಡ್ ಮಾಡ್ಕೊಬಂದು ಪ್ಯೂರಿ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ. ಅದಾದ ನಂತರ ಒಂದು ಗ್ಲಾಸ್ ಜಾರ್ ತೊಗೊಳ್ಳಿ, ಅದಕ್ಕೆ ಈ ಪ್ಯೂರಿನ ಸೇರಿಸಿ. ಅದಾದ ನಂತರ 1 ಸ್ಕೂಪ್ ನಾನಿಲ್ಲಿ ರೋಲ್ಡ್ ಓಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಹಂಗರ್ಗೆ ತಕ್ಕಂಗೆ ರೋಲ್ಡ್ ಓಟ್ಸ್ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬಹುದು. ನಂತರ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಹೈ ಫೈಬರ್ ಕಂಟೆಂಟ್ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಡೇಟ್ಸ್ ಪೌಡರ್ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕಾದ್ರೆ ರುಚಿಗೆ ತಕ್ಕಷ್ಟು ಹನಿ ಸೇರಿಸ್ಕೋಬಹುದು. ಅದ್ರ ಜೊತೆಗೆ ನಾನು 1.5-2 ಕಪ್ ಅಷ್ಟು ಹಾಲು ಸೇರಿಸ್ತಾ ಇದ್ದೀನಿ ಇದನ್ನ ಇವಾಗ ನೀಟಾಗಿ ಯಾವುದೇ ತರ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಬಿಡಿ. ನೈಟ್ ಎಲ್ಲ ಫ್ರಿಜ್ ಅಲ್ಲಿ ಇಟ್ಟು ಬೆಳಗ್ಗೆ ಎದ್ದು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಮಿಕ್ಸ್ ಸೀಡ್ಸ್, 1 ಟೇಬಲ್ ಸ್ಪೂನ್ ಅಷ್ಟು ಡ್ರೈ ಫ್ರೂಟ್ಸ್ ಅಥವಾ ನಿಮ್ಗೆ ಇಷ್ಟ ಬಂದಂತ ಫ್ರೂಟ್ಸ್ ಕೂಡ ಟಾಪಿಂಗ್ ಆಗಿ ಹಾಕೋಬಹುದು. ತುಂಬಾನೇ ಟೇಸ್ಟಿ ಆಗಿರುತ್ತೆ, ಟ್ರೈ ಮಾಡಿ. ನೆಕ್ಸ್ಟ್ ಇಲ್ಲಿ ನಾನು ಹೆಲ್ತಿ ಮ್ಯಾಂಗೋ ಯೋಗರ್ಟ್ ಬೈಟ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಹಣ್ಣಾಗಿರುವಂತ ಸಿಹಿ ಮಾವಿನ ಹಣ್ಣ 2 ಕಟ್ ಮಾಡ್ಕೊಂಡು ಈ ತರ ಒಂದು ಬೌಲಲ್ಲಿ ಹಾಕೊಂಡು ಸ್ವಲ್ಪ ಕ್ರಶ್ ಆಗಂಗೆ ಬೇಳೆ ಮಸಿಯ ತಗೊಂಡು ಕ್ರಶ್ ಮಾಡಿ. ನೆಕ್ಸ್ಟ್ ನಾನು ಇದಕ್ಕೆ ಗ್ರೀಕ್ ಯೋಗರ್ಟ್ ಅಂತ ಬರುತ್ತೆ, ಎಪಿಗಾಮಿಯಾ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ನಾನು. ಇದ್ರ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದನ್ನ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದ್ರೆ ನಿಮ್ಮ ಮನೇಲಿ ಇರೋ ಮೊಸರನ್ನ ಹಂಕರ್ಡಾಗಿ ಮಾಡ್ಕೊಂಡು ಕೂಡ ಸೇರಿಸ್ಕೋಬಹುದು. ನಾನು ಇದನ್ನ ಯೋಗರ್ಟ್ನ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊತಾ ಇದ್ದೀನಿ. ಒಂದು ಅರ್ಧ ಕಪ್ ಅಷ್ಟು ಅಂದ್ಕೋಬಹುದು ಅಥವಾ ಒಂದು 100 ml ಅಷ್ಟು ನಾನು ಈ ಗ್ರೀಕ್ ಯೋಗರ್ಟ್ನ ಸೇರಿಸ್ಕೊಂಡು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಡೇಟ್ಸ್ ಪೌಡರ್ ಅಂತ ಬರುತ್ತೆ, ಅದನ್ನ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಹನಿ ಬೇಕಾದ್ರೂ ಸೇರಿಸ್ಕೋಬಹುದು. ನಾನು 1 ಸ್ಪೂನ್ ಅಷ್ಟು ಡೇಟ್ಸ್ ಪೌಡರ್ ಸೇರಿಸ್ತಾ ಇದ್ದೀನಿ. ಇದಕ್ಕೇನು ಜಾಸ್ತಿ ಬೇಕಾಗಿಲ್ಲ, ಹಾಗೆ ಕೂಡ ಮಾಡ್ಕೋಬಹುದು ಮ್ಯಾಂಗೋನೇ ಸ್ವೀಟ್ ಇದ್ರೆ. ನೆಕ್ಸ್ಟ್ ನೋಡಿ ಇಲ್ಲಿ ಈ ತರದ್ದು ಒಂದು ಚಾಕ್ಲೇಟ್ ಮೌಲ್ಡ್ಸ್ ಅಂತ ಬರುತ್ತೆ, ಇದನ್ನ ನಾನು ಅಮೆಝಾನ್ ಅಲ್ಲಿ ತರಿಸ್ಕೊಂಡಿದ್ದೆ. ಸೊ ನಾನು ಕ್ಯೂಟ್ ಶೇಪ್ ಕೊಡೋಕ್ಕೋಸ್ಕರ ಇದ್ರೊಳಗಡೆ ನಾನು ಫಿಲ್ ಮಾಡ್ತಾ ಇದ್ದೀನಿ. ನೀವು ಬೇಕಂದ್ರೆ ನಾರ್ಮಲಿ ಐಸ್ ಕ್ಯೂಬ್ ಟ್ರೇ ಬರುತ್ತಲ್ಲ ಅದ್ರೊಳಗಡೆ ಕೂಡ ಹಾಕಿಡ್ಬೋದು, ಅಥವಾ ಇನ್ನೊಂದು ಥರ ನಾರ್ಮಲ್ ಆಗಿ ಟ್ರೇ ತೊಗೊಂಬಿಟ್ಟು ಅದ್ರ ಮೇಲೆ ಸ್ವಲ್ಪ ಸ್ಪೂನಲ್ಲಿ ಹಾಕಿದ್ರೆ ಸಾಕು, ಅದು ಕೂಡ ಚೆನ್ನಾಗಿರುತ್ತೆ. ಈ ಥರನೇ ಮಾಡಬೇಕಂತೇನಿಲ್ಲ. ಬಟ್ ಎಸ್ಪೆಷಲಿ ಮಕ್ಕಳಿರೋರಾದರೆ ಮಕ್ಳುಗಳಿಗೆ ಈ ಥರ ಕ್ಯೂಟ್ ಶೇಪ್ಸ್ ಎಲ್ಲ ಮಾಡಿಕೊಟ್ರೆ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಈ ಥರ ಕ್ಯೂಟ್ ಶೇಪ್ ಮಾಡಿಕೊಡೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂದರೆ ಈ ಥರ ಒಂದು ಪಾರ್ಚ್ಮೆಂಟ್ ಪೇಪರ್ ತೊಗೊಂಬಿಟ್ಟು ಟ್ರೇ ಮೇಲೆ ಹಾಕ್ಬಿಟ್ಟು ಈ ಥರ ನಾರ್ಮಲಿ 1 ಸ್ಪೂನ್ ತೊಗೊಂಡು ಹಾಕ್ಕೊಂಡ್ರೆ ಸಾಕು. ಅದೇನು
ತುಂಬ ಡಿಫ್ರೆಂಟಾಗಿ ಏನು ಮಾಡಬೇಕು ಅಥವಾ ಸ್ಪೆಷಲಾಗಿ ಏನು ಮಾಡಬೇಕು ಅಂತ ಏನಿಲ್ಲ, ಈ ಥರ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ನೋಡ್ಬೋದು ನಾನು ಎಲ್ಲ ಥರ ಶೇಪ್ಗಳನ್ನೂ ಕೂಡ ಮಾಡ್ತಾಯಿದ್ದೀನಿ. ಮೋಲ್ಡ್ಸ್ಗೂ ಕೂಡ ಹಾಕಿಟ್ಟೆ, ಹಾಗೆ ಈ ಥರ ಕೂಡ ಹಾಕ್ತಾಯಿದ್ದೀನಿ. ಇದೇನಪ್ಪ ಅಂತ ಹೇಳಿದ್ರೆ ಒಂಥರ ಹೈ ಪ್ರೋಟೀನ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ನೀವು ಯೋಗರ್ಟ್ನ ಯೂಸ್ ಮಾಡೋದ್ರಿಂದ ಯೋಗರ್ಟಲ್ಲಿ ಹೈ ಪ್ರೋಟೀನ್ ಕಂಟೆಂಟ್ ಪ್ಲಸ್ ಪ್ರೋಬಯೋಟಿಕ್ ಕಂಟೆಂಟ್ ಇರೋದ್ರಿಂದ ಇದೊಂದು ಒಳ್ಳೆ ಸ್ನ್ಯಾಕ್ ಆಗಿರುತ್ತೆ ಅಂತ ಹೇಳ್ಬೋದು. ಈ ಥರ ಮಾಡಿದ ನಂತರ ಎಲ್ಲ ಮೋಲ್ಡ್ಸ್ಗಳ್ನೂ ತೊಗೊಂಡೋಗಿ ನಿಮ್ಮ ಮನೇಲಿ ಫ್ರೀಝರ್ ಇರುತ್ತೆ ನೋಡಿ, ಐಸ್ ಕ್ಯೂಬ್ ಇಡೋದು, ಅಲ್ಲಿಗೆ ತೊಗೊಂಡೋಗಿ ಇಟ್ಬಿಡಿ. ಈಗ ನೈಟು ಇದನ್ನು ಮಾಡಿಬಿಟ್ಟು ಆ ಫ್ರೀಝರಲ್ಲಿಟ್ಟು ನೆಕ್ಸ್ಟ್ ಡೇ ಮಧ್ಯಾಹ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ಡಾರ್ಕ್ ಚಾಕ್ಲೇಟ್ದು ಚಾಕೋ ಚಿಪ್ಸ್ ಅಂತ ಕರೀತಾರೆ. ನೀವು ಡಾರ್ಕ್ ಚಾಕ್ಲೇಟ್ನ ಕೂಡ ಯೂಸ್ ಮಾಡ್ಕೋಬೋದು. ಜಾಸ್ತಿ ಕೊಕೋವಾ ಪರ್ಸೆಂಟೇಜ್ ಇರುತ್ತೆ ನೋಡಿ, ಅದನ್ನ ತೊಗೊಳ್ಳಿ. ಹಾಗೆ ಯಾವುದೇ ಥರ ಸ್ವೀಟ್ನರ್ ಇಲ್ದಲೇ ಇರೋದು ಅಥವಾ ಡೇಟ್ಸ್ ಇಂದ ಸ್ವೀಟನ್ ಮಾಡಿರ್ತಾರೆ ನೋಡಿ, ಆ ಥರ ಡಾರ್ಕ್ ಚಾಕ್ಲೇಟ್ನ ಯೂಸ್ ಮಾಡ್ಕೊಳ್ಳಿ, ಅದು ಹೆಲ್ತಿಯರ್ ವರ್ಷನು. ಇದನ್ನು ಇವಾಗ ನಾನು ಸ್ವಲ್ಪ ಡಾರ್ಕ್ ಚಾಕ್ಲೇಟ್ಸ್ನ ತೊಗೊಂಡ್ಬಿಟ್ಟು ಈ ಥರ ಒಂದು ಕಪ್ಪಲ್ಲಿ ಹಾಕ್ಕೊಂಡು ಆ ವಾಟರ್ ಒಳಗಡೆ ಡಬಲ್ ಬಾಯ್ಲರ್ ಮೆಥಡಲ್ಲಿ ಚಾಕ್ಲೇಟ್ನ ಕರ್ಗಕ್ಕಿಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಾವು ಫ್ರೀಝರಲ್ಲಿ ಇಟ್ಟಿದ್ವಲ್ಲ ಅದೆಲ್ಲ ಈ ಥರ ಗಟ್ಟಿಗಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಶೇಪ್ಸು. ಫ್ಲವರ್ ಶೇಪ್ ಅಂತೆ, ಸ್ಟಾರ್ ಶೇಪ್ ಅಂತೆ, ಎಷ್ಟು ಕ್ಯೂಟಾಗಿದೆ ನೋಡಿ. ಮಕ್ಳುಗಳಂತೂ ಈ ಥರದ್ದೆಲ್ಲ ಮಾಡಿಕೊಟ್ರೆ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಲ್ಲ. ನಿಮ್ಮ ಮನೇಲಿ ಏನಾದರೂ ಮಕ್ಕಳು ಇದ್ದರೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇದೊಂಥರ ಸ್ವೀಟ್ ಟ್ರೀಟು. ಚಾಕ್ಲೇಟ್ಸ್ ಅದು ಇದು ಅಂಗಡಿನಲ್ಲಿ ತಂದು ತಿನ್ನೋದ್ರ ಬದಲು ಮನೆಯಲ್ಲೇ ಇರೋದು ತಿಂದರೆ ಒಂಥರ ಹೆಲ್ತಿಯರ್ ವರ್ಷನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ನೋಡ್ಬೋದು, ಈ ಥರ ಇದನ್ನೆಲ್ಲ ಓಪನ್ ಮಾಡಿ ಈ ಥರ ಡಾರ್ಕ್ ಚಾಕ್ಲೇಟ್ನ ಒಂದು ಕಪ್ಪಲ್ಲಿ ಹಾಕ್ಕೊತಾ ಇದ್ದೀನಿ. ಡಾರ್ಕ್ ಚಾಕ್ಲೇಟ್ ಒಳಗಡೆ ಇದನ್ನು ಈ ಥರ ಒಂದು ಟ್ರೇ ಒಳಗಡೆ ಒಂದು ಬೇಕಿಂಗ್ ಶೀಟ್ ಅಥವಾ ಏನು ಪಾರ್ಚ್ಮೆಂಟ್ ಪೇಪರ್ ಇರುತ್ತೆ ನೋಡಿ, ಅದ್ರ ಮೇಲೆ ಈ ಥರ ಹಾಕಿ ಆಯಿತಾ. ಎಲ್ಲದನ್ನು ಅಷ್ಟೇ ಈ ಥರ ಮಾಡಿ ಇಟ್ಟು ಇದನ್ನು ಮತ್ತೆ ಫ್ರೀಝರಲ್ಲಿ ತಗೊಂಡೋಗಿ ಇಡಿ, ಗಟ್ಟಿಗಾಗುತ್ತೆ. ಗಟ್ಟಿಗಾದ್ಮೇಲೆ ನೋಡಿ ಈ ಥರ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಮ್ಯಾಂಗೋನ ಮಾತ್ರ ಒಳ್ಳೆ ಕ್ವಾಲಿಟಿದು ಯೂಸ್ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ. ನೆಕ್ಸ್ಟ್ ರೆಸಿಪಿ ಬಂದು ಮ್ಯಾಂಗೋ ಪ್ಯೂರಿ, ಆಮ್ರಸ್ ಅಥವಾ ಮಾವಿನಹಣ್ಣಿನ ರಸ ಅಂತ ಹೇಳ್ಬೋದು. ಇದೇನಿಲ್ಲ, ಒಳ್ಳೆ ಕ್ವಾಲಿಟಿ ಸ್ವೀಟ್ ಮಾವಿನಹಣ್ಣ ತೊಗೊಂಡು ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕೋಬಿಟ್ಟು ಅದಕ್ಕೇನು ನೀರು ಏನು ಹಾಕ್ದಲೆ ಚೆನ್ನಾಗಿ ಮಿಕ್ಸಿ ಮಾಡಿಬಿಟ್ಟು ಈ ಥರ ಒಂದು ಗ್ಲಾಸ್ ಜಾರಲ್ಲಿ ಹಾಕ್ಬಿಟ್ಟು ನೀವು ಫ್ರೀಝರಲ್ಲಿ ಇಟ್ಕೊಂಡ್ರೆ ಆಯಿತು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು, ಏನಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದಾಗಿತ್ತು ಈ ರೆಸಿಪಿ. ನಂತರ ನಾನು ಇತ್ತೀಚೆಗೆ ಮಾಚಾ ಕುಡಿಯೋದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಹೇಳ್ತಾರೆ ಮಾಚಾ ಅಂದರೆ ಕೆಟ್ಟದಾಗಿರುತ್ತೆ, ಗ್ರಾಸ್ ಥರ ಇರುತ್ತೆ, ಹುಲ್ ಥರ ಇರುತ್ತೆ, ಟೇಸ್ಟು ಚೆನ್ನಾಗಿರಲ್ಲ ಅಂತ. ಬಟ್ ನಾನು ಈ ರೆಸಿಪಿನ ತೋರಿಸ್ಕೊಡ್ತೀನಿ, ಮಾಚಾ ಹೇಗೆ ಮಾಡೋದು ಮನೆಯಲ್ಲೇ ತುಂಬಾ ಟೇಸ್ಟಿಯಾಗಿ ಅಂತ ಹೇಳ್ಬಿಟ್ಟು. ಈ ರೆಸಿಪಿನ ಕುಡಿದ ನಂತರ ಡೆಫಿನೆಟ್ಲಿ ನೀವಂತೂ ಅಡಿಕ್ಟ್ ಆಗೋಗ್ತೀರಾ ಮಾಚಾಗೆ. ನಾನಂತೂ ಲಿಟ್ರಲಿ ಈ ರೆಸಿಪಿನ ಮಾಡಿದಾಗಿಂದನೂ ಲಿಟ್ರಲಿ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಹೇಳಿದ್ರು ತುಂಬಾ ಚೆನ್ನಾಗಿದೆ ಅಂತ. ಸೊ ನಾನು ಈ ರೆಸಿಪಿಗಳನ್ನ ನನ್ನ ಹಸ್ಬೆಂಡ್ ಬರ್ತ್ಡೇಗೋಸ್ಕರ ಅಂತ ಮಾಡಿದ್ದೆ. ನಾನು ಅದನ್ನು ಶೂಟ್ ಮಾಡಿಕೊಂಡು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಮಾಚಾ ಅಂತ ತೋರಿಸ್ತೀನಿ. ಸೊ ಇಫ್ ಇನ್ ಕೇಸ್ ನಿಮಗೆ ಮಾಚಾ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ, ಇದೊಂದು ಜಾಪನೀಸ್ ಬೇಸ್ಡ್ ಟೀ ಅಂತ ಹೇಳ್ಬೋದು. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ. ಲೈಕ್ ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಇರುತ್ತೆ, ಮತ್ತು ಫ್ಯಾಟ್ ಬರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ, ಸ್ಕಿನ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿ ಇಡುತ್ತೆ, ಜೊತೆಗೆ ಡಿಟಾಕ್ಸಿಫಿಕೇಷನ್ ಮಾಡುತ್ತೆ. ಅದಲ್ಲದೆ ಕಾಫಿ ಥರ ಜಿಟರ್ಸ್ನ ಕೊಡ್ದಲೆ ಓವರ್ ಆಲ್ ಕಾಮ್ನೆಸ್ನ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಎಷ್ಟೊಂದು ಜನ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ, ಬಟ್ ನಾನು ಟೇಸ್ಟ್ ಚೆನ್ನಾಗಿರಂಗೆ ನಿಮಗೆ ಮಾಡಿ ತೋರಿಸ್ತೀನಿ ಬನ್ನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಸೆರೆಮೋನಿಯಲ್ ಗ್ರೇಡ್ ಮಾಚಾನ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟು. ನಾನಿಲ್ಲಿ ಇಲೆಮ್ ಅಂತ ಹೇಳ್ಬಿಟ್ಟು ಜಾಪನೀಸ್ ಬ್ರ್ಯಾಂಡ್ದು ಮಾಚಾ ಪೌಡರ್ನ ತೊಗೊತಾ ಇದ್ದೀನಿ ನೋಡಿ. ಈ ಥರ ಬ್ರೈಟ್ ಗ್ರೀನ್ ಅಥವಾ ವಿವಿಡ್ ಗ್ರೀನ್ ಕಲರ್ ಇರುತ್ತೆ, ಫೈನ್ ಟೆಕ್ಸ್ಚರ್ ಇರುತ್ತೆ, ಸ್ಮೆಲ್ ಒಂಥರ ಗ್ರಾಸಿ, ಫ್ರೆಶ್ ಆ್ಯಂಡ್ ಸ್ವೀಟಿಶ್ ಥರ ಸ್ಮೆಲ್ ಇರುತ್ತೆ ಅಂತ ಹೇಳ್ಬೋದು. ಯೂಶಲಿ ಮಾಚನ ಮಾಡೋದಕ್ಕೆ ಏನೇನೋ ಫ್ಯಾನ್ಸಿ ಟೂಲ್ಸು, ಆಮೇಲೆ ಏನೇನೋ ಮೆಷರ್ಮೆಂಟ್ಸ್ ಎಲ್ಲ ಕಾಂಪ್ಲಿಕೇಟ್ ಮಾಡ್ಕೊತಾರೆ. ಬಟ್ ನಾನು ಲೋ ಕೀ, ಹಸ್ಸಲ್ ಫ್ರೀ ಆ್ಯಂಡ್ ನೋ ಫ್ಯಾನ್ಸಿ ಟೂಲ್ಸ್ ಕೈಂಡ್ ಆಫ್ ಮಾಚನ ತೋರಿಸ್ತಾ ಇದ್ದೀನಿ. ಈಗ ಮಾಚನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ ತೊಗೊಳ್ಳಿ. ಅದಾದಮೇಲೆ ನಿಮ್ಮ ಮನೆಯಲ್ಲಿ ನಾರ್ಮಲ್ ಸ್ಟೀಲ್ ಸ್ಪೂನ್ ಇರುತ್ತಲ್ಲ, ಅದ್ರ ಹಿಂದ್ಗಡೆದ್ರಲ್ಲಿ ಮಾಚಾ ಪೌಡರ್ನ ಡಿಗ್ ಮಾಡಿ 2 ಸರಿ ಆ ಬೌಲ್ ಒಳಗಡೆ ಹಾಕ್ಕೊಳ್ಳಿ. ಅದಾದಮೇಲೆ ನೀರನ್ನ ಉಗುರು ಬೆಚ್ಚಗಿರುತ್ತಲ್ಲ ಅದಕ್ಕಿಂತ ಒಂದು ಚೂರು ಜಾಸ್ತಿ ಸುಡ್ತಾ ಇರುವಂಥ ನೀರನ್ನ
ತೊಗೊಬಂದು ಇದರಲ್ಲಿ ಒಂದು 3 ಟೇಬಲ್ ಸ್ಪೂನಿಂದ 4 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಜಸ್ಟ್ ನಿಮ್ಮ ಪ್ರಿಫರೆನ್ಸ್ ಅಥವಾ ನಿಮ್ಮ ರುಚಿಗೆ ತಕ್ಕಷ್ಟು ಅಂತ ಹೇಳ್ಬೋದು. ಅದಾದ ನಂತರ ಈ ಥರದ್ದೊಂದು ಟೂಲ್ ಬರುತ್ತೆ ನೋಡಿ, ಏನಂತಾರೆ ಫ್ರಾತರ್, ಮಿಲ್ಕ್ ಫ್ರೋತರ್ ಅಂತಾರೆ. ಇದೊಂದು 300 ರುಪೀಸ್ಗೆಲ್ಲ ಬರುತ್ತೆ. ಇದನ್ನು ತೊಗೊಂಡು ಈ ಥರ ಮಾಚಾನ ನೋಡಿ ಈ ಥರ ಮೈಕ್ರೋಫೋಮ್ ಬರಬೇಕು ಅಲ್ಲಿವರೆಗೂ ನೀವು ಫ್ರಾತ್ ಮಾಡಿ ನಂತರ ಆ ಕಪ್ನ ಸೈಡಿಗೆ ಇಟ್ಟಿಟ್ಟು ಇನ್ನೊಂದು ಕಪ್ ತೊಗೊಳ್ಳಿ. ಅದಕ್ಕೆ ಕೊಕೊನಟ್ ಮಿಲ್ಕ್ನ ಸೇರಿಸ್ಕೊಳ್ಳಿ. ಮನೆಯಲ್ಲಿ ಕೂಡ ಕೊಕೊನಟ್ ಮಿಲ್ಕ್ನ ಮಾಡ್ಕೋಬೋದು. ಸೊ ನಾನಿಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಮಿಲ್ಕ್ನ ಒಂದು ಕಪ್ಪಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು 1/4 ಟೇಬಲ್ ಸ್ಪೂನಿಂದ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹನಿ ಸೇರಿಸ್ಕೊತಾ ಇದ್ದೀನಿ. ನಂತರ ಫ್ರಾತರ್ನ ತೊಗೊಬಂದು ಮತ್ತೆ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಫುಲ್ಲು ಫ್ರಾತ್ ಬರಬೇಕು, ಚೆನ್ನಾಗಿ ನೊರೆ ನೊರೆ ಥರ ಬರೋವರೆಗೂ ಈ ಥರ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ಆವಾಗಲೇ ನಾನು ಮ್ಯಾಂಗೋ ರಸ ಮಾಡೋದು ತೋರಿಸ್ದೆ ಅಲ್ವಾ, ಆ ಮ್ಯಾಂಗೋ ರಸನ ತೊಗೊಬಂದು ಒಂದು ಚೆನ್ನಾಗಿರೋ ಗಾಜಿನ ಲೋಟಕ್ಕೆ ಒಂದು 20 ಇಂದ 40% ಅಷ್ಟು ಮ್ಯಾಂಗೋ ರಸನ ಸೇರಿಸಿ ನಿಮ್ಮ ರುಚಿಗೆ ತಕ್ಕಷ್ಟು 20% ಕೂಡ ಸೇರಿಸ್ಕೋಬೋದು. ಅದ್ರ ಜೊತೆಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹನಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಪ್ರಿಫರ್ಡ್ ಸ್ವೀಟ್ನರ್ನ ಯೂಸ್ ಮಾಡ್ಕೋಬೋದು. ನಂತರ ಇದಕ್ಕೆ ನಾನು ಐಸ್ ಕ್ಯೂಬ್ನ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ನೋಡ್ಬೋದು ಆಲ್ಮಂಡ್ ಮಿಲ್ಕ್ನ ಸೇರಿಸ್ತಾ ಇದ್ದೀನಿ. ನಟ್ ಮಿಲ್ಕ್ನ ಯೂಸ್ ಮಾಡಿದ್ರೆ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಮಾಮೂಲಿ ಹಾಲಿಗಿಂತ ಅಂತ ಹೇಳ್ಬೋದು. ನಾನು ಅದಕ್ಕೆ 1 ಕಪ್ಪಷ್ಟು ನಟ್ ಮಿಲ್ಕ್ ಅಥವಾ ಆಲ್ಮಂಡ್ ಮಿಲ್ಕ್ನ ಸೇರಿಸಿ ಅದಾದಮೇಲೆ ಮಾಚಾ ಹಾಕಿ ನೆಕ್ಸ್ಟು ಈ ಕೊಕೊನಟ್ ಫೋಮ್ನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಈ ಕೊಕೊನಟ್ ಫೋಮ್ನ ಸೇರಿಸಿದ ನಂತರ ನಾನು ಸ್ವಲ್ಪ ಮ್ಯಾಂಗೋನಲ್ಲಿ ಸ್ವಲ್ಪ ಡಿಸೈನ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಮಾಚಾ ಪೌಡರ್ ಹಾಕ್ತಾ ಇದ್ದೀನಿ ಡಿಸೈನ್ಗೋಸ್ಕರ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಹೇಳ್ಬಿಟ್ಟು. ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಕುಡಿಯೋದಕ್ಕೆ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಪ್ರಿಫರೆನ್ಸಿಗೆ ತಕ್ಕಂಗೆ ನೀವು ರೇಷಿಯೋನ ಚೇಂಜ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಡೆಫಿನೆಟಾಗಿ ಮನೆಯಲ್ಲಿ ಟ್ರೈ ಮಾಡಿ ತಿಳಿಸಿ ಹೇಗಿತ್ತು ಅಂತ. ನೆಕ್ಸ್ಟ್ ಇಲ್ಲಿ ನಾನು ಮ್ಯಾಂಗೋ ಪಾಪ್ಸಿಕಲ್ಸ್ ಅಥವಾ ಮ್ಯಾಂಗೋ ಐಸ್ ಕ್ಯಾಂಡಿ, ನಾವು ಚಿಕ್ಕ ಮಕ್ಕಳಲ್ಲಿ ತಿಂತಾ ಇದ್ವಿ ಗೊತ್ತಾ ಐಸ್ ಕ್ಯಾಂಡಿಗಳು, ಅದೇ ಥರ ಇದು ನಾನು ಮನೆಯಲ್ಲಿ ಮಾಡ್ತಾ ಇದ್ದೀನಿ. ಸೊ ನಾರ್ಮಲ್ ಆಗಿ ಸ್ವೀಟ್ ಮಾವಿನ ಹಣ್ಣನ್ನ ಒಂದು 2 ರಿಂದ 3 ಮಾವಿನ ಹಣ್ಣು ತೊಗೊಂಡು ಅದನ್ನು ನಾನು ಈ ಥರ ಮಿಕ್ಸಿ ಜಾರಲ್ಲಿ ಹಾಕೋಬಿಟ್ಟು ನಾರ್ಮಲ್ ಆಗಿ ಮ್ಯಾಂಗೋ ಪ್ಯೂರಿ ಅಥವಾ ಮ್ಯಾಂಗೋ ರಸನ ಮಾಡಿ ಒಂದು ಪಾತ್ರೆ ಅಥವಾ ಒಂದು ಬೌಲಲ್ಲಿ ಹಾಕೊತಾ ಇದ್ದೀನಿ. ಸೊ ಇದಾದ ನಂತರ ಇದಕ್ಕೇನು ಜಾಸ್ತಿ ಐಟಮ್ಸು ಬೇಕಿಲ್ಲ ಆಯಿತಾ. ನೆಕ್ಸ್ಟ್ ಹನಿ ಸೇರಿಸ್ತಾ ಇದ್ದೀನಿ. ನಾನು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಹನಿ ಸೇರಿಸ್ತಾ ಇದ್ದೀನಿ. ಮ್ಯಾಂಗೋ ಸ್ವೀಟ್ ಇದ್ದರೆ ಏನು ಹನಿನೂ ಬೇಕಾಗಲ್ಲ. ಅದ್ರ ಜೊತೆಗೆ ನಾನು ಒಂದು ಚಿಟಿಕೆಯಿಂದ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ ಸೇರಿಸ್ತಾ ಇದ್ದೀನಿ. ಅದಾದ ನಂತರ ನೀವು ಇಲ್ಲಿ ನೋಡ್ಬೋದು, ನಾನು ಇದು ಐಕಿಯಾಯಿಂದ ತಂದಿಟ್ಕೊಂಡಿದ್ದೆ ಈ ಥರ ಐಸ್ ಕ್ಯಾಂಡಿ ಥರದ್ದು ಶೇಪರ್ ಅಂತ ಹೇಳ್ಬೋದು, ಮೌಲ್ಡ್ಸು ಐಸ್ ಕ್ಯಾಂಡಿ ಅಥವಾ ಐಸ್ ಪಾಪ್ಸಿಕಲ್ಸ್ ಮೌಲ್ಡು. ಅದಕ್ಕೆ ನಾನು ನಾನು ಮಾಡಿದೆ ನೋಡಿ ಮ್ಯಾಂಗೋದು ರಸ ಏನಿತ್ತು ಅದನ್ನ ಸೇರಿಸ್ತಾ ಇದ್ದೀನಿ. ಅದನ್ನ ಸೇರಿಸ್ಬಿಟ್ಟು ನೋಡ್ಬೋದು ಈ ಥರ ಹಾಕಿ ಇಡ್ತಾ ಇದ್ದೀನಿ. ಇದನ್ನು ನೀವು ಫ್ರೀಝರಲ್ಲಿ ಇಟ್ಬಿಡಿ. ಇವತ್ತು ನೈಟ್ ಮಾಡಿಟ್ಬಿಟ್ಟು ಫ್ರೀಝರಲ್ಲಿಟ್ಟು ನೆಕ್ಸ್ಟ್ ಡೇ ನೀವು ತೆಗೆದು ಓಪನ್ ಮಾಡಿ ನೋಡ್ಬೋದು ಈ ಥರ ಇರುತ್ತೆ. ನನ್ನ ಹಸ್ಬೆಂಡ್ ಅಂತೂ ತುಂಬಾ ಇಷ್ಟಪಟ್ಟರು. ಅವ್ರ ಬರ್ತ್ಡೇಗೋಸ್ಕರ ಅಂತ ಈ ಕೆಲವೊಂದು ರೆಸಿಪಿಗಳನ್ನ ಮಾಡಿದ್ದೆ, ಅದನ್ನು ಕೂಡ ಇಲ್ಲಿ ತೋರಿಸಿದ್ದೀನಿ. ಅವರಂತೂ ತುಂಬ ಇಷ್ಟಪಟ್ಟರು. ನಿಮ್ಗೆ ಯಾವ ರೆಸಿಪಿ ಇಷ್ಟ ಆಯಿತು ಅಂತ ತಿಳಿಸಿ. ಹಾಗೆ ಇನ್ನೂ ಈ ಥರ ಎಷ್ಟೊಂದು ರೆಸಿಪೀಸ್ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಪಾರ್ಟ್ 2 ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್.